ಕರ್ನಾಟಕ ಘನ ಸರ್ಕಾರದ ಕಾರ್ಮಿಕ ಮಂತ್ರಿಗಳಾದ ಸನ್ಮಾನ್ಯ ಸಂತೋಷ್ ಲಾಡ್ ರವರ ಸಂತೋಷ ಎಸ್ ಲಾಡ್ ಫೌಂಡೇಶನ್ ವತಿಯಿಂದ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ ಎಂಟಿ ರವರ ನೇತೃತ್ವದಲ್ಲಿ ಉದ್ಯೋಗ ಮೇಳವನ್ನು ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ದಿನಾಂಕ 23/2/2025 ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮ ಚಾಲನೆ ನೀಡಿ ಮಾತನಾಡಿದ ಸಂತೋಷ್ ಲಾಡ್ ರವರು, ಯುವಕರಿಗೆ ಮಾತ್ರ ದೇಶವನ್ನು ಕಟ್ಟುವಂತಹ ಮತ್ತು ನಿಭಾಯಿಸುವಂತಹ ಶಕ್ತಿ ಇದೆ. ದೇಶದ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಈಗಿನ ಮಕ್ಕಳು ಹೇಗಿರಬೇಕು ಎನ್ನುವ ನಿಟ್ಟಿನಲ್ಲಿ ಚಿಂತನೆಗಳಾಗಬೇಕಾಗಿದೆ. ಆದ್ದರಿಂದ ವಾಟ್ಸ್ಆಪ್ ಟಿವಿಯಲ್ಲಿ ಬರುವಂತಹ ಮಾಹಿತಿಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಜೀವನ ಭವಿಷ್ಯ ಕಟ್ಟಿಕೊಳ್ಳಿ ಅನುಭವದ ಮಾತನ್ನು ನುಡಿದರು. ನಮ್ಮ ಘನ ಸರ್ಕಾರದ 139 ಶಾಸಕರ ಪೈಕಿ ಅತ್ಯಂತ ಕ್ರಿಯಾಶೀಲ, ಸಮರ್ಥ, ಸಮಗ್ರ, ಸದೃಢವಾಗಿ ಕೆಲಸ ಮಾಡುವ ಮೊದಲ 5 ಶಾಸಕರಲ್ಲಿ ಡಾಕ್ಟರ್ ಶ್ರೀನಿವಾಸ ಎಂಟಿ ರವರು ಒಬ್ಬರು ಎನ್ನುವಂತಹದ್ದು ಈ ಕ್ಷೇತ್ರದ ಜನತೆ ಹೆಮ್ಮೆ ಪಡುವ ವಿಚಾರವಾಗಿದೆ. ನಾನು ಮತ್ತು ನನ್ನ ಸ್ನೇಹಿತ ಡಾಕ್ಟರ್ ಶ್ರೀನಿವಾಸ್ ಈ ನೆಲದ ಮೇಲೆ ಎಷ್ಟು ದಿನ ಇರುತ್ತೇವೆ ಅಷ್ಟು ದಿನ ಪ್ರಾಮಾಣಿಕವಾಗಿ ಜನರ ಬದುಕಿಗಾಗಿ ಕೆಲಸ ಮಾಡ್ತೇವೆ. ನಾನು ನನ್ನ ಗೆಳೆಯನ ಬಗ್ಗೆ ಹೊಗಳಿಕೆ ಮಾತನಾಡುತ್ತಿಲ್ಲ. ನಾನು ಸತ್ಯವನ್ನು ಹೇಳುತ್ತೇನೆ. ಜನರ ಪರವಾಗಿ ಸದಾ ಹಸನ್ಮುಖಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಕೂಡ್ಲಿಗಿ ಶಾಸಕ ಸಹಕಾರ ನಿಮ್ಮ ಮೇಲಿದೆ ಎಂದು ಹೇಳಿದರು. ಇಲ್ಲಿ ಯುವಕರು ನಿಮ್ಮ ಸಮಯ ಬೇರೆ ಇದೆ, ನಮ್ಮ ಟೈಮ್ ಬೇರೆ ಆಗಿದೆ. ನಾನೀಗ 50 ವರ್ಷ ಆಗ್ಲಿಕ್ಕೆ ಬಂದದ್ದು. ನಿನಗೆ ನೀನು ಸೇಮ ಆಯ್ತು. ನಾವಿಬ್ಬರು ಮುದೇರಾಗಿ ಆಲ್ರೆಡಿ 75 ವರ್ಷ ನಮ್ಮ ಪುಣ್ಯ ಲಾಟ್ರಿ ನಾವು ಬದುಕಿದ್ದೇವೆ. ಆ 75 ವರ್ಷದಲ್ಲಿ ಇಬ್ಬರು 50 ವರ್ಷ ಕಳೆದು ಬಿಟ್ಟಿದ್ವಿ. ತೂಕ ನಿನಗೆ ಎಷ್ಟು? 57. ನಮ್ಗಿಂತ ಜಾಸ್ತಿ ಆಯ್ತು ಗಿರಕ್ಕೆ. ಅಂದ್ರೆ 66% ಲೈಫ್ ವಿ ಹ್ಯಾವ್ ಲಿವ್ಡ್, ಆಲ್ಮೋಸ್ಟ್ 70% ಲೈಫ್ ವಿ ಹ್ಯಾವ್ ಲಿವ್ಡ್. ನಮ್ಮ ಅನುಭವನೂ ಇದೆ, ನಮ್ಮ ವಿಚಾರನೂ ಇದೆ. ಈ ದೇಶ ಬದಲಾವಣೆ ಆಗ್ಬೇಕಾಗಿದ್ರೆ ಮುಂದೆ ನೀವೇನೇನು ಕೂತ್ಕೊಂಡಿರಲ್ಲ. ಮೊದಲು ಟಿವಿ ಎಷ್ಟು ಬೇಕಷ್ಟೇ ನೋಡೋಕೆ ಚಾಲು ಮಾಡ್ರಿ. ಫೇಸ್ಬುಕ್ ಎಷ್ಟು ಬೇಕಷ್ಟೇ ಯೂಸ್ ಮಾಡ್ರಿ. ಕೆಲ್ಸಕ್ಕೆ ಬರೋದು ಇನ್ಫಾರ್ಮೇಶನ್ ತಗೋಬೇಡ್ರಿ. ಈ ದೇಶ ಹಿಂದೂ, ಮುಸ್ಲಿಂ, ಸಿಖ್ ಇರ್ತಕ್ಕಂಥ 139 ಶಾಸಕರಲ್ಲಿ ಒಂದು ಟಾಪ್ 5 ಶಾಸಕರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಟೇಬಲ್ ಟು ಟೇಬಲ್ ಹೋಗಿ ವಿಧಾನಸಭೆಯಲ್ಲಿ ಡಿಬೇಟ್, ಎಲ್ಲಾ ವಿಷಯದಲ್ಲಿ ಡಿಬೇಟ್ ಮಾಡಿ ಎಲ್ಲಾ ಸಚಿವರ ಜೊತೆ ಚೆನ್ನಾಗಿರ್ತಕ್ಕಂಥ ಯಾವುದೇ ಶಾಸಕ ಇದ್ರೆ ಅದು ಹೆಮ್ಮೆಯಿಂದ ನನ್ನ ಸ್ನೇಹಿತ ಡಾಕ್ಟರ್ ಶ್ರೀನಿವಾಸ ಬಯಸ್ತೇನೆ. ಪ್ರಯತ್ನ ದಿನ ಬೆಳಿಗ್ಗೆ ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿನ ವ್ಯವಸ್ಥೆಯಲ್ಲಿ ನೀವೇನು ಆಯ್ಕೆ ಮಾಡಿರ್ತಕ್ಕಂಥ ನಾಯಕ ಯಾರು ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ. ನಾನು MA ಆಗಿ ಏನೋ ನಮ್ಮ ಫ್ರೆಂಡ್ನ ಗೆಲ್ಲಿಸ್ಬಿಟ್ರಿ ಅಂತೇಳಿ ಆತ್ಮ ಪರವಾಗಿ ಸುಮ್ಮನೆ ನಾನೇನು ತುಸು ಹೇಳಕ್ ಬಂದಿಲ್ಲ. ಪ್ರಾಮಾಣಿಕವಾಗಿ ಡಾಕ್ಟರ್ ಶ್ರೀನಿವಾಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಅವಧಿವರೆಗೆ ನೀವೆಲ್ಲಿವರೆಗೆ ಅವರಿಗೆ ಆಶೀರ್ವಾದ ಮಾಡಿದಿರಿ, ನಾನು ಅದನ್ನ ನಂಬಿಕೆ ಇದೆ, ಭರವಸೆ ಇದೆ, ವಿಶ್ವಾಸವನ್ನು ಕೊಡ್ತೀನಿ. ಅತ್ಯಂತ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಸರ್ವೋತ್ತಮ ಅಭಿವೃದ್ಧಿ ಜೊತೆಗೆ ಎಲ್ಲ ಸಮಾಜದ ಪರವಾಗಿ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರು ಇರ್ತಾರೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕಾಗಿ ನಾವು ತುಕಾರಾಮ್ರವರು, ಭೀಮಾನಾಯಕರವರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಶ್ರೀನಿವಾಸ್ ಅವರ ಬೆನ್ನಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಎರಡನೇದು ತಾವು ಸ್ಕಿಲ್ಲಿಂಗ್ ಬಗ್ಗೆ ಮಾತನಾಡಿದಿರಿ. ನೀವು ನಮಗೆ ಪ್ರೊಫೈಲಿಂಗ್ ಮಾಡಿ ಆಯ್ತಾ. ನಾನು ಇವತ್ತು ಈ ಕೂಡ್ಲಿಗಿಲ್ಲೇ ಇಲ್ಲ ನರಸಿಂಹಗಿರಿಯಲ್ಲೇ ಏನಾದರೂ ಇದ್ದಿದ್ರೆ ಇವತ್ತು ನಿಮ್ಮ ಮುಂದೆ ನಿಲ್ಲಂತ ಅವಕಾಶ ಬರ್ತಿರ್ಲಿಲ್ಲ. ಸೊ ದೊಡ್ಡದಾಗಿ ಎಲ್ಲ ಮನೆಗಳಲ್ಲೂ ಸಮಸ್ಯೆಗಳಿರ್ತದೆ. ಪ್ರತಿ ಮನೆಯಲ್ಲೂ ಅವ್ರದೇ ಆದಂಥ ಸಮಸ್ಯೆಗಳಿರ್ತದೆ. ಆ ಎಲ್ಲ ಸಮಸ್ಯೆಗಳು ನೀವು ತಗೊಂಡು ಇಲ್ಲೇ ಕೆಲಸ ಮಾಡಿ ಇಲ್ಲೇ ದುಡಿಬೇಕು, ಇಲ್ಲೇ ಸಾಯ್ಬೇಕಂತೇನಿಲ್ಲ. ಪರಿಸ್ಥಿತಿಗಳು ಮತ್ತು ವ್ಯವಸ್ಥೆಗಳಿಗೆ ತಕ್ಕಂಗೆ, ಅನುಕೂಲಕ್ಕೆ ತಕ್ಕಂಗೆ ನೀವು ಎಲ್ಲ ರಕ್ಕೆ ಬಿಚ್ಚಬೇಕು, ಹೊರಗೆ ಹಾರಬೇಕು. ಆವಾಗಲೇ ನಿಮಗೆ ಗೊತ್ತಾಗ್ತದೆ. ನಿಮಗೆ ಕೆಲಸ ಅಟ್ಲೀಸ್ಟ್ ನಿಮ್ಗೆ ಒಂದು ಒಳ್ಳೆ ಕೈನೋ ಒಳ್ಳೆಯದು ಒಂದು ಅನುಭವ ಸಿಗ್ತದೆ. ಅನುಭವದ ಮೇಲೆ ಮುಂದಿನ ಜೀವನ ರೂಪ ಆಗುತ್ತೆ, ರೂಪುಗೊಳ್ತದೆ. ಅದಕ್ಕೋಸ್ಕರ ತಾವೆಲ್ಲರೂ ಒಂದು ಏನಾದರೂ ಕಲಿಬೇಕಂತಂದ್ರೆ ಇವತ್ತು ಬಹಳ ಜನ ತುಂಬ ಒಳ್ಳೆ ಇದೇ ಹಳ್ಳಿಗಳಿಂದ ಹುಟ್ಟಿ ಒಂದು ಸ್ವಲ್ಪ ಆರ್ಗನೈಸ್ಡ್ ಆಗಬೇಕು, ಏನಾದರೂ ಬುದ್ಧಿ ಬೆಳಿಬೇಕು, ಏನಾದರೂ ಉದ್ಧಾರ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಹಳ್ಳಿಯಿಂದ ದಿಲ್ಲಿಗೆ ಹೋಗಿ ಎಲ್ಲ ಮೈಂಡನ್ನು ಸ್ವಲ್ಪ ಆರ್ಗನೈಸ್ ಮಾಡಿ ವಾಪಸ್ ಹಳ್ಳಿಗೆ ಬಂದಾಗ ಎಷ್ಟು ಒದ್ದಾಟ ಆಗ್ತದೆ ಅಂತಂದಾಗ ಗೊತ್ತಾಗ್ತದೆ. ಯಾಕೆ ಅಂತಂದರೆ ಇದಕ್ಕೆ ಕೌಶಲ್ಯ ಅಭಿವೃದ್ಧಿ ಕೊರತೆ ಅನ್ನೋದು ಎದ್ದು ಕಾಣಿಸ್ತದೆ. ಯಾಕೆಂದರೆ ನಾನೊಂದು ಕಣ್ಣಿನ ತಜ್ಞನಾಗಿ ನಮ್ಮದು ಸೆಂಟಿಮೀಟರ್ ಕೂಡ ಇಲ್ಲ, ಬರೀ ಮಿಲಿಮೀಟ್ರಲ್ಲಿ ನಾವು ಲೆಕ್ಕ ಹಾಕ್ತೀವಿ, ಮೈಕ್ರಾನ್ಸಲ್ಲಿ. ಸೊ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಸೊ ಕೌಶಲ್ಯ ಅಭಿವೃದ್ಧಿ ಕೊರತೆಗಳಿಂದ ನಮಗೆ ಸುಮಾರು 152 ಕಿಲೋಮೀಟರು ನಮ್ಮದು ಹೈವೇ ಇದೆ. ಮತ್ತು ಅತಿ ಹೆಚ್ಚು ಗ್ರಾಜ್ಯುಯೇಟ್ಸ್ ಇರೋಂಥದ್ದು ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗ್ರಾಜ್ಯುಯೇಟ್ಸ್ ಇರೋದು, ವಿದ್ಯಾವಂತರು ಇರೋದು ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಎಲ್ಲ ತಾಲೂಕು ಕಂಪೇರ್ ಮಾಡಿದ್ರೆ.
ಸೊ ಇಂಥ ಒಂದು ಗ್ರಾಜುಯೇಟ್ಸ್ ಇದ್ರೆ ಕೂಡ ಇಲ್ಲಿರೋಂಥ ಈ ಭೌಗೋಳಿಕ ಪರಿಸ್ಥಿತಿ, ಇಲ್ಲಿ ನೀರಾವರಿ ಕಡಿಮೆ ಇದ್ಬಿಟ್ಟು ನೀರಿನ ವ್ಯವಸ್ಥೆ ಇಲ್ಲದಕ್ಕೋಸ್ಕರ ಯಾವುದು ಉದ್ಯೋಗ ಅವಕಾಶಗಳು ಭಾಳ ಕಡಿಮೆ ಇದಾವೆ. ಆದರೆ ಗ್ರಾಜುಯೇಟ್ಸ್ ಜಾಸ್ತಿ ಇದ್ದಾರೆ. ನೋಡಿ, ಎಕ್ಸಾಕ್ಟ್ಲಿ ಉಲ್ಟಾ ಇದೆ. ಬೇರೆ ತಾಲೂಕುಗಳು ಕಂಪೇರ್ ಮಾಡಿದ್ರೆ ನಮ್ಮ ತಾಲೂಕುಗಳಿಗೆ ತುಂಬ ತೊಂದರೆ ಇದೆ. ಇದನ್ನ ಭವಿಷ್ಯ ಗೊತ್ತಿಲ್ಲ ನನಗೆ. ನೋಡಿ, ಒಂದು ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಸಂತೋಷ್ ಲಾಡ್ ಅವ್ರನ್ನ ನಂಬಿದ್ರೆ ಟ್ರಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ MLA ಕೆಲಸನೂ ಸಿಗ್ತದೆ, MP ಕೆಲಸನೂ ಸಿಗ್ತದೆ, ಮಿನಿಸ್ಟ್ರ್ ಕೆಲಸನೂ ಕೊಡಿಸ್ತಾರೆ, ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತಿ ಬಿಡಿ. ಅದಕ್ಕೆ ಈ ಒಂದು ನಂಬಿಕೆ ಅನ್ನೋದು ಅದು ಯಾವಾಗ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ರೆ ಗೊತ್ತಿಲ್ಲ. ಇವತ್ತು ಇಂಥ ಒಂದು ಭಯಂಕರ ಸಮಸ್ಯೆಗಳಿರೋಂಥ ತಾಲೂಕನ್ನ ಇವತ್ತು ನಮ್ಮ ಜವಾಬ್ದಾರಿ ನಮ್ಮ ಕೈಗೆ ಕೊಟ್ಟು ಇದನ್ನ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಸುಧಾರಿಸಂತ ಕೆಲಸ ಮಾಡಪ್ಪ ನೀನು ಅಂತೇಳಿ ಇಲ್ಲಿ ತಗೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ಸೊ ಇದು ಸುಮ್ಮನೆ ನಿಲ್ಲಿಸಿದಿಲ್ಲ, ಎವ್ರಿ ಡೇ ನಮ್ಮ ಹತ್ರ ಅಪ್ಡೇಟ್ ತಗೊಳ್ತಾ ಇದ್ದಾರೆ ಏನಾಗ್ತಾ ಇದೆ ಏನಂತೆ. ಸೊ ಇಲ್ಲಿರೋ ಸಮಸ್ಯೆಗಳು ಅವರು ಈ ಭಾಗದಲ್ಲಿ ಆಗಿರೋದ್ರಿಂದ ರಾಜ್ಯದ ಎಲ್ಲೇ ಅವರು ಉದ್ಯೋಗಾವಕಾಶಗಳಾಗಿರ್ಬೋದು ಎಲ್ಲ ಕಡೆನೂ ಅವರು ಅತ್ಯಂತ ಗಂಭೀರವಾಗಿ ತಗೊಂಡು ಏನೇ ಕಾರ್ಯಕ್ರಮಗಳು ಮಾಡಿದ್ರು ತುಂಬ ಆರ್ಗನೈಸ್ಡ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅಂಥ ಒಂದು ಸುವರ್ಣ ಅವಕಾಶ ನಮ್ಮ ತಾಲೂಕು ಕೊಟ್ಟಿದ್ದಾರೆ. ಸೊ ನಾನೆಲ್ಲ ನಮ್ಮ ಉದ್ಯೋಗಾವಕಾಶ ಮಿತ್ರಗಳಿಗೆ ಹೇಳೋದಿಷ್ಟೇ, ನಾನು ಗಮನಿಸಿರೋದು ಏನಪ್ಪ ಅಂತಂದರೆ, ನಿಮ್ಮ ಸಣ್ಣಪ್ಪ, ನಿಮ್ಮ ದೊಡ್ಡಪ್ಪ, ನಿಮ್ಮ ಚಿಕ್ಕಪ್ಪ ನಿಮ್ಮ ಲೈಫ್ನ ಡಿಸೈಡ್ ಮಾಡಿ more than 12 sir. 783 sir, physically present 783. So sir I'll give sir. So still I ಡೇಟಾ ತೆಗೆದಿಲ್ಲ, ಆ ಡೇಟಾ ನಾನು ತೆಗೆದು ಕೊಡ್ತೀನಿ. ಸೊ ಈ ಒಂದು ನಿಮ್ಮ ಇಂಟರ್ವ್ಯೂಸ್ಗಳನ್ನು ಕೊಟ್ಟಿದ್ದೀರಿ ಇಷ್ಟೊತ್ತು. ಸೊ ಅದರಲ್ಲಿ ಯಾರ್ಯಾರಿಗೆ ಆಫರ್ ಸಿಕ್ಕಿದೆ ಅವರು ನಾವು ಇಲ್ಲಿ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಸರ್ ಅವರ ಕೈಯಲ್ಲಿನೇ ಆ ಉದ್ಯೋಗ ಮೇಳದ ಆಫರ್ ಲೆಟರ್ನ ಕಂಪ್ನಿ ರೀಪ್ರೆಸೆಂಟೇಟಿವ್ ಜಾತ್ರೆ ನಿಮಿತ್ತವಾಗಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಈ ಉದ್ಯೋಗ ಮೇಳವನ್ನ ಮಾಡಿದ್ವಿ. ಅಲ್ಲಿ 530 ಅಭ್ಯರ್ಥಿಗಳು ಈ ಒಂದು ಜಾತ್ರೆ ಕಾರ್ಯಕ್ರಮಕ್ಕೆ ಬಂದಿದ್ದು, ಅದರಲ್ಲಿ 50